ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ ದ್ವಿತೀಯ PUC ಮಕ್ಕಳೇ, ನಿಮಗೆ ವಿಶೇಷವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 2026ನೇ ಫೆಬ್ರವರಿ ತಿಂಗಳಲ್ಲಿ ನಡೆದಂತಹ ಕನ್ನಡ ಪರೀಕ್ಷೆ, ಈ ಕನ್ನಡ ಪರೀಕ್ಷೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಕೀ ಉತ್ತರಗಳನ್ನು ನೀಡ್ತಾ ಇದ್ದೇನೆ. ಬನ್ನಿ ಆ ಕೀ ಉತ್ತರಗಳನ್ನು ನಾವು ಈಗ ಗಮನಿಸೋಣ. ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಒಂದು ಲೈಕನ್ನು ಮಾಡಿ, ಹಾಗೆ ಒಂದು ಶೇರನ್ನು ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಆ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಬಹು ಆಯ್ಕೆ ಪ್ರಶ್ನೆಗಳಿದು. ಮೊದಲನೇ ಪ್ರಶ್ನೆ, ಇದರಿಂದ ಪರಿಮಳವನ್ನು ಅರಿಯಬಹುದು. ಪುಷ್ಪದಿಂದ, ಫಲದಿಂದ, ಕಾಯಿಯಿಂದ, ಚಿಗುರಿನಿಂದ. ಸರಿಯಾದ ಉತ್ತರ ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಪ್ರಶ್ನೆ ಸಂಖ್ಯೆ, ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸರಿಯಾದ ಉತ್ತರ ನೋಡಬಹುದು. ಇಲ್ಲಿ ಪದ್ಯ, ಚಿಗುರೆಂದ ಮೇಲೆ ಬೇವು ಸ್ವಾದಬಹುದೇ, ಚೇಳ್ ಚಿಕ್ಕದೆಂದಳ್ ಕರೀಂ, ತೆಗೆಯಲ್ ಕಚ್ಚದೆ ಪಾಲು ನೋಡಿ ಫಣಿಯಂ ಸಾಕಲ್ಕೆ ವಿಶ್ವಾಸಿಯೇ. ಖಗಮಂ ಸಾಕುವೆನೆಂದು ಗೂಗೆ ಮರೆಯಂ, ಸಂಪ್ರೀತಿ ಎಂದೋವರೆ ಪಗೆಯಂ ಬಾಲಕನೆಂಬರೆ, ಹರಹರ ಶ್ರೀ ಚನ್ನ ಸೋಮೇಶ್ವರ. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾದ ಜೋಡಿಯಾಗುವೆ? 1, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. 2, ಶತ್ರುವನ್ನು ಕಿರಿಯವನು ಎಂದು ಭಾವಿಸಬಾರದು. 3, ಹುಟ್ಟುಗುಣ ಸುಟ್ಟರೆ ಹೋಗುವುದು. 4, ಚಿಕ್ಕದೆಂದು ಯಾವುದನ್ನು ಉಪೇಕ್ಷಿಸಬಾರದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನಲ್ಲಿ 3 ಮತ್ತು 4, 1 ಮತ್ತು 2, 2 ಮತ್ತು 4, 1 ಮತ್ತು 4 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ 2 ಮತ್ತು 4 ಸರಿಯಾದ ಉತ್ತರ. ಶತ್ರುವನ್ನು ಕಿರಿಯವನು ಎಂದು ಭಾವಿಸಬಾರದು, ಹಾಗೆಯೇ ಚಿಕ್ಕದೆಂದು ಯಾವುದನ್ನು ಉಪೇಕ್ಷಿಸಬಾರದು. ಪ್ರಶ್ನೆ ಸಂಖ್ಯೆ 3 ಗಮನಿಸೋಣ ಮಕ್ಕಳೇ. ಜಾಲಿಯ ರಸಾಸ್ವಾದ ಹೇಗಿರುತ್ತದೆ? ಸಿಹಿಯಾಗಿ, ಹುಳಿಯಾಗಿ, ವಿಷದಂತೆ, ಉಪ್ಪಿನಂತೆ. ಇದಕ್ಕೆ ಸರಿಯಾದ ಉತ್ತರ ವಿಷದಂತೆ ಅನ್ನೋದು ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 4, ಜೀಸಸ್ನ ಶಿಲುಬೆಗೇರಿಸಿದವರು ಇವರ ವಕಾಲತ್ತು ನಡೆಸಿದರು. ಯಾಜಕರ, ರೋಮನ್ನರ, ಯೇಸು, ಬರಬ್ಬನ. ಇಲ್ಲಿ ಆಯ್ಕೆ 4 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 5, ಕವಯಿತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿಯಿಲ್ಲ. ನೀರಿಗೆ, ಹಣಕ್ಕೆ, ಗಂಜಿಗೆ, ಮನೆಗೆ. ಇಲ್ಲಿ ಸರಿಯಾದ ಉತ್ತರ ಗಂಜಿಗೆ ಅನ್ನೋದು ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 6ಕ್ಕೆ ಹೋಗೋಣ ಈಗ. ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ. ಡಾಕ್ಟರ್ ಚಂದ್ರಪ್ಪನವರ ಈ ಮಾತುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಭಿಮಾನ, ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಸಹನೆ, ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಕೋಪ, ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಗೌರವ. ಇಲ್ಲಿ ಸರಿಯಾದ ಉತ್ತರ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಭಿಮಾನ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡೋಣ. ಇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು. ಬಿಗ್ ಬ್ಯಾಂಗ್, ಪ್ರಳಯ 2012, ನೆನಪಿನ ದೋಣಿಯಲ್ಲಿ, ವಿಂಗ್ಸ್ ಆಫ್ ಫೈರ್. ಇಲ್ಲಿ ಸರಿಯಾದ ಉತ್ತರ ವಿಂಗ್ಸ್ ಆಫ್ ಫೈರ್ ಅನ್ನೋದು ಅಬ್ದುಲ್ ಕಲಾಂ ರವರ ಆತ್ಮಚರಿತ್ರೆಯಾಗಿದೆ. ಪ್ರಶ್ನೆ ಸಂಖ್ಯೆ 8, ನಿರೂಪಕರ ಗೆಳೆಯ ಪ್ರಕಾಶ್ ಇವರು. ಇಕಾಲಜಿಸ್ಟ್, ಎಕನಾಮಿಸ್ಟ್, ಸೈಕಿಯಾಟ್ರಿಸ್ಟ್, ರೇಡಿಯಾಲಜಿಸ್ಟ್. ಇಲ್ಲಿ ಸರಿಯಾದ ಉತ್ತರ ಇಕಾಲಜಿಸ್ಟ್ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 9 ಗಮನಿಸೋಣ. ಆನೆ ಶಾಸ್ತ್ರದವನು ಹೀಗೆಂದು ಭವಿಷ್ಯ ನುಡಿದಿದ್ದ. ಈ ಆನೆಯಿಂದ ಅದೃಷ್ಟವಿದೆ, ಈ ಆನೆಯಿಂದ ಕೆಟ್ಟದಾಗುತ್ತದೆ, ಈ ಆನೆಯಿಂದ ಜಗದ್ಗುರುಗಳ ಜೀವಕ್ಕೆ ಅಪಾಯವಿದೆ, ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂಬುದು ಸರಿಯಾಗಿದೆ. ಮುಂದೆ 10ನೇ ಪ್ರಶ್ನೆಗೆ ಹೋಗೋಣ. ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೇ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು.
ಎನ್ನುವುದು ನಾಗರಾಜನ ಸರ್ವೀಸಿನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆಯನ್ನು ಕುರಿತು ಹೇಳಿರುವ ಮಾತಿನಲ್ಲಿ ಮೂಡುವ ಭಾವವೆಂದರೆ, ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿರುತ್ತದೆ. ಆನೆ ದೊಡ್ಡ ಪ್ರಾಣಿ, ಅದು ಗದ್ದಲ ಮಾಡಿಕೊಂಡೇ ಓಡಾಡುತ್ತದೆ. ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುವುದಿಲ್ಲ. ಇಲ್ಲಿ ಸರಿಯಾದ ಉತ್ತರ ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ ಎನ್ನುವುದು ಸರಿಯಾಗಿದೆ. ಮುಂದೆ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬರೆಯಿರಿ. ಇಲ್ಲಿ ಆವರಣದಲ್ಲಿ ರಾಮಾಯಣದ ವಾರ್ತಾ ಇಲಾಖೆ, ಮಹಾಭಾರತ, ನಿಶಾ ಶರ್ಮಾ, CNR ರಾವ್, ಕುದುಪನಿಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 11ನೇ ಪ್ರಶ್ನೆ, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಡ್ಯಾಶ್. ಇಲ್ಲಿ ಸರಿಯಾದ ಉತ್ತರ ನಿಶಾ ಶರ್ಮಾ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ CNR ರಾವ್. ಮುಂದೆ ಧನಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಡ್ಯಾಶ್ ಯಾರಿಗೆ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಕುದುಪನಿಗೆ ಅನ್ನೋದು ಸರಿಯಾಗಿದೆ. ಮುಂದೆ 14ನೇ ಪ್ರಶ್ನೆ, ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ಇದಕ್ಕೆ ಸರಿಯಾದ ಉತ್ತರ ರಾಮಾಯಣದ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು ಮುದ್ದಣ್ಣನ. 15ನೇ ಪ್ರಶ್ನೆ, ವೀರೇಂದ್ರ ಸಿಂಪಿಯವರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಡ್ಯಾಶ್ ಇದ್ದಂತೆ. ಇದಕ್ಕೆ ಸರಿಯಾದ ಉತ್ತರ ವಾರ್ತಾ ಇಲಾಖೆ. ಮುಂದೆ ಹೊಂದಿಸಿ ಬರೆಯಿರಿ. ಇದರಲ್ಲಿ ಕದಡಿದ ಸಲಿಲಂ ತಿಳಿವಂದದೆ, ಪುಳಿಗೆರೆ ಸೋಮನಾಥ, ಪುರಂದರದಾಸರು, ಮುಕ್ತ ಕಂಠ, ಟಿ ಯಲ್ಲಪ್ಪ. ಈ ಕಡೆ ಜಾಲಿಯ ಮರದಂತೆ, ಕುಮಾರವ್ಯಾಸ, ಹತ್ತಿ ಚಿತ್ತ ಮತ್ತು ನಾಗಚಂದ್ರ, ಸೋಮೇಶ್ವರ ಶತಕ, ಬೆಳಗುಜಾವ. ಕದಡಿದ ಸಲಿಲಂ ತಿಳಿವಂದದಕ್ಕೆ ಸರಿಯಾದದ್ದು ನಾಗಚಂದ್ರ ಅ. ಪುಳಿಗೆರೆ ಸೋಮನಾಥ, ಸೋಮೇಶ್ವರ ಶತಕ ಅ. ಪುರಂದರದಾಸರು ಜಾಲಿಯ ಮರ ಇ. ಮುಕ್ತಕಂಠ, ಇದಕ್ಕೆ ಸರಿಯಾದ ಉತ್ತರ ಬೆಳಗುಜಾವ. ಟಿ ಯಲ್ಲಪ್ಪ, ಹತ್ತಿ ಚಿತ್ತ ಮತ್ತು ಉ. ಇದು ಸರಿಯಾದ ಉತ್ತರವಾಗಿದೆ. ಮುಂದೆ ಉ ವಿಭಾಗವನ್ನು ಗಮನಿಸೋಣ. ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದ್ರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. ಕೆಳಗಿನ 2 ಪದಗಳಿಗೆ ಸಮಾನಾರ್ಥಗಳನ್ನು ಬರೆಯಿರಿ. ಬಂಗಾರ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಸರಿಯಾದ ಸಮಾನಾರ್ಥಕ ಪದಗಳು ಚಿನ್ನ, ಕನಕ, ಹೊನ್ನು ಮುಂತಾದವು. ಇಲ್ಲಿ ಕಣ್ಣುಗೆ ನಯನ, ನೇತ್ರ, ಅಕ್ಷಿ ಯಾವುದಾದ್ರು ಒಂದನ್ನು ಬರೆದರೆ ಸಾಕು. ಪುಷ್ಪಗೆ ಹೂವು, ಕುಸುಮ. ಇದು ಸಮಾನಾರ್ಥಕ ಪದಗಳು. 46 ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಕಲಿ ಭೀಮ, ಇದರಲ್ಲಿ ಗುಣವಾಚಕ ಯಾವುದು ಅಂತಂದರೆ ಕಲಿ ಅನ್ನೋದು ಗುಣವಾಚಕ. ಹುಸಿ ನಿದ್ದೆ ಅನ್ನೋದರಲ್ಲಿ ಹುಸಿ ಅನ್ನೋದು ಇಲ್ಲಿ ಗುಣವಾಚಕ. ಕಿರುಹಾದಿಯಲ್ಲಿ ಕಿರು ಅನ್ನೋದು ಇಲ್ಲಿ ಗುಣವಾಚಕವಾಗಿದೆ. 47ರಲ್ಲಿ ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ. ಇಲ್ಲಿ ಓದುವನು ಅನ್ನೋದು ಕ್ರಿಯಾಪದದಲ್ಲಿ ಓದು ಅನ್ನೋದು ಧಾತು ಇದೆ. ವ ಅನ್ನೋದು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ. ಅನ್ನೋದು ಆಖ್ಯಾತ ಪ್ರತ್ಯಯ. ನಲಿಯುತ್ತ ಅನ್ನೋದರಲ್ಲಿ ನಲಿ ಅನ್ನೋದು ಧಾತು. ಉತ್ತ ಅನ್ನೋದು ವರ್ತಮಾನ ಕಾಲಸೂಚಕ ಪ್ರತ್ಯಯ. ಹಾಡುವಳು ಅನ್ನೋದರಲ್ಲಿ ಹಾಡು ಅನ್ನೋದು ಧಾತು. ವ ಅನ್ನೋದು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ. ಅಳು ಅನ್ನೋದು ಆಖ್ಯಾತ ಪ್ರತ್ಯಯ, ಲಿಂಗವನ್ನು ಸೂಚಿಸ್ತದೆ, ಸ್ತ್ರೀಲಿಂಗವನ್ನು. 48 ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ. ಇಲ್ಲಿ ಗುರುವಿಗೆ ಅಂತಿದೆ. ಹೀಗೆ ಬಂದಿರುವ ಕಾರಣ ಇದು
ಚತುರ್ಥಿ ವಿಭಕ್ತಿ ಪ್ರತ್ಯಯ. ಇಲ್ಲಿ ವಿಶ್ವಾಸದಿಂದ ಇಲ್ಲಿ ಇರುವಂತಹ ಪ್ರತ್ಯಯ ಇಂದ ಅಂದರೆ ಅದು ತೃತೀಯ ವಿಭಕ್ತಿ ಪ್ರತ್ಯಯ. ಗದ್ಯದೊಳ್ ಇಲ್ಲಿ ಒಳ್ ಇರುವ ಕಾರಣ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ. 49 ಕೆಳಗಿನ ಎರಡು ಪದಗಳ ತತ್ಸಮ ರೂಪ ಬರೆಯಿರಿ. ರಾಯ ರಾಜ, ದನಿ ಧ್ವನಿ, ಪಯಣ ಪ್ರಯಾಣ. ಇಲ್ಲಿ ಕೆಳಗಿನ ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ. ತಲೆದೂಗು, ಮಾವುತನ ಮಾತಿಗೆ ಆನೆಯು ತಲೆದೂಗುತ್ತದೆ. ದಾರಿದೀಪ, ಹಿರಿಯರ ಅನುಭವದ ಮಾತು ಕಿರಿಯರಿಗೆ ದಾರಿದೀಪಗಳಾಗುತ್ತವೆ. ಗಾಳಿ ಸುದ್ದಿ, ನಾವು ಗಾಳಿ ಸುದ್ದಿಗಳಿಗೆ ಕಿವಿಗೊಡಬಾರದು. ಮುಂದೆ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆರ್ಯವರ್ಧನ ಅಥವಾ ಪ್ರಿಯದರ್ಶಿನಿ ದ್ವಿತೀಯ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕಾವಳಪಡೂರು, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಈ ವಿಳಾಸ ನಿಮ್ಮದೆಂದು ಭಾವಿಸಿ. ಹರ್ಷವರ್ಧನ ಅಥವಾ ಸಂಸ್ಕೃತಿ ದ್ವಿತೀಯ PUC ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ಕುವೆಂಪು ರಸ್ತೆ, ಇಂಡಿ ತಾಲೂಕು, ವಿಜಯಪುರ ಜಿಲ್ಲೆ. ಈ ವಿಳಾಸದಲ್ಲಿರುವ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ನಿಮ್ಮೂರಿನ ಜಾತ್ರಾ ಮಹೋತ್ಸವಕ್ಕೆ ಬರುವಂತೆ ಆಹ್ವಾನಿಸಿ ಪತ್ರ ಬರೆಯಿರಿ. ಅಥವಾ ಜಯವರ್ಧನ ಅಥವಾ ಜಯಶ್ರೀ ದ್ವಿತೀಯ PUC ಶಾರದಾ ಪದವಿ ಪೂರ್ವ ಕಾಲೇಜು, ರನ್ನಕವಿ ರಸ್ತೆ, ಹರಿಹರ, ದಾವಣಗೆರೆ ಜಿಲ್ಲೆ. ಈ ವಿಳಾಸದಲ್ಲಿರುವವರು ನೀವೆಂದು ಭಾವಿಸಿ. ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಯನ್ನು ಕೋರಿ ನಿಮ್ಮ ಕಾಲೇಜಿನ ಪ್ರಾಚಾರ್ಯರಿಗೆ ಪತ್ರ ಬರೆಯಿರಿ. ನಾನಿಲ್ಲಿ ಒಂದು ಪತ್ರವನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಅದು ವ್ಯಾವಹಾರಿಕ ಪತ್ರ. ಅದನ್ನು ಹೇಗೆ ಬರೀಬೇಕು ಅನ್ನೋದನ್ನು ನಾವೀಗ ನೋಡೋಣ. ಇಂದ ಜಯವರ್ಧನ ಅಥವಾ ಜಯಶ್ರೀ, ಇಲ್ಲೇ ದಿನಾಂಕವನ್ನು ಬರೀಬೇಕು. ದಿನಾಂಕ 28/2/2026. ಜಯವರ್ಧನ ಅಥವಾ ಜಯಶ್ರೀ ದ್ವಿತೀಯ PUC ಶಾರದಾ ಪದವಿ ಪೂರ್ವ ಕಾಲೇಜು, ರನ್ನಕವಿ ರಸ್ತೆ, ಹರಿಹರ, ದಾವಣಗೆರೆ. ಇವರಿಗೆ ಪ್ರಾಚಾರ್ಯರು ಶಾರದಾ ಪದವಿ ಪೂರ್ವ ಕಾಲೇಜು, ರನ್ನಕವಿ ರಸ್ತೆ, ಹರಿಹರ, ದಾವಣಗೆರೆ. ಸಂಬೋಧನೆ ಪದವನ್ನು ಬಳಸಬೇಕು. ಮಾನ್ಯರೇ ಅಥವಾ ಪೂಜ್ಯ ಗುರುಗಳೇ ಅಂತಲೂ ಕೂಡ ಬಳಸಬಹುದು. ವಿಷಯ ಅಂಕಪಟ್ಟಿ ಮತ್ತು ವರ್ಗಾವಣೆ ಪತ್ರ ನೀಡುವಂತೆ ಕೋರಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಪತ್ರದ ಒಡಲು ನೀವು ಯಾಕಾಗಿ ನೀವು ನಿಮಗೆ ಅಂಕಪಟ್ಟಿ ಮತ್ತು ವರ್ಗಾವಣೆ ಪತ್ರ ಬೇಕು ಮತ್ತು ನೀವು ಯಾವಾಗಿಂದ ಈ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಅನ್ನೋದನ್ನು ಸಂಕ್ಷಿಪ್ತವಾಗಿ ಇಲ್ಲಿ ವಿವರಿಸಿದ್ರೆ, ಪತ್ರದ ಒಡಲನ್ನು ವಿವರಿಸಿ ಕೊನೆಯಲ್ಲಿ ಧನ್ಯವಾದಗಳೊಂದಿಗೆ ಅಂತ ಹೇಳಿ ತಮ್ಮ ವಿಧೇಯ ವಿದ್ಯಾರ್ಥಿ ಜಯವರ್ಧನ ಅಥವಾ ಜಯಶ್ರೀ ಅಂತ ಬರೆದು ಇಲ್ಲಿ ಸಿಗ್ನೇಚರನ್ನು ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ನಿಮಗೆ ಪೂರ್ತಿ ಅಂಕಗಳು ಸಿಗುವ ಸಾಧ್ಯತೆ ಇದೆ. ಈ ವಿಡಿಯೋ ತಮಗೆ ಆಗಿದೆ ಅಂತೇಳಿ ಭಾವಿಸ್ತೀನಿ. ಇಷ್ಟವಾಗಿದ್ದಲ್ಲಿ ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ, ಹಾಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಿಮಗೆ ಈ ಒಂದು ಪರೀಕ್ಷೆಯಲ್ಲಿ ಎಷ್ಟು ಅಂಕ ಬರಬಹುದು ಅಂತೇಳಿ ಕಮೆಂಟ್ ಮಾಡುವ ಮೂಲಕ ನನಗೆ ತಿಳಿಸಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಉಳಿದಂಥ ಎಲ್ಲ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳು ಬರಲಿ ಎಂದು ನಾನು ಆಶಿಸುತ್ತೇನೆ. ಒಳ್ಳೆಯದಾಗಲಿ. ಧನ್ಯವಾದಗಳು.